ಎಲ್ಲ ವೆಲ್ಕಮ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಖಾನ ಇಂದ ಒಂದು ಸ್ವೀಟ್ ಮಾಡೋಣ. ಮಖಾನ ಅಂದ್ರೆ ಕಮಲದ ಬೀಜ ಅಂತ ಅಂತಾರೆ. ಹಂಗಾಗಿ ಅದು ಶುಗರ್ ಇರೋರ್ಗೆ ಮತ್ತೆ ವೆಯ್ಟ್ ಲಾಸ್ ಮಾಡೋರ್ಗೆ ಅವ್ರಿಗೆಲ್ಲ ಸೂಪರ್ ಆಗಿ ವರ್ಕ್ ಮಾಡುತ್ತೆ. ಹಂಗಾಗಿ ಮಖಾನ ಇಂದ ಒಂದು ಸ್ವೀಟ್ ಮಾಡೋಣ. ಡಯಟ್ ಮಾಡೋರೆಲ್ಲ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ, ಬೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ, ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಹಾಕಿ ಯೂಸ್ ಮಾಡೋದ್ರಿಂದ ಅವರು ತಿನ್ಬೋದು. ಶುಗರ್ ಪೇಷಂಟ್ ಇರ್ತಾರಲ್ಲ ಅವರು ತಿನ್ಬೋದು. ಮತ್ತೆ ಡಯಟು ಹೆಲ್ತ್ ಕಾನ್ಶಿಯಸ್ ಅಂತ ಅಂತಾರಲ್ಲ ಅವರು ಎಲ್ಲ ಯೂಸ್ ಮಾಡ್ಬೋದು. ಹಂಗಾಗಿ ಮಖಾನ ಇಂದ ಒಂದು ಸ್ವೀಟ್ ಮಾಡೋದು ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಏನೇನು ಪದಾರ್ಥಗಳು ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಮಖಾನ ಬೇಕು, ಮತ್ತೆ ಒಣಗ ಕೊಬ್ಬರಿ ಬೇಕು, ತುರಿ ತಗೊಂಡಿದ್ದೀನಿ, ಮತ್ತೆ ಬಿಳಿ ಎಳ್ಳು ಬೇಕು, ಕಡಲೆ ಬೀಜ ಬೇಕು, ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕು. ಬೆಲ್ಲ ಎಷ್ಟು ಬೇಕು ಅಂದ್ರೆ ಅಷ್ಟು ಹಾಕೊಳ್ಳಿ. ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋಬಹುದು, ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕೋಬಹುದು. ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಸ್ಟವ್ ಹಚ್ಕೊಂತ ಇದೀನಿ. ಸ್ಟವ್ ಹಚ್ಚಿ ಪ್ಯಾನ್ ಇಡ್ತಾ ಇದೀನಿ. ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಹಾಕ್ಬೇಕು. ನೋಡಿ, ಬಾಣಲಿ ಬಿಸಿ ಆಗಿದೆ. ಬಾಣಲಿ ಬಿಸಿ ಆಗಿರೋದು ಮಖಾನ ಹಾಕಂತ ಇದೀನಿ. ಮಖಾನ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ನಾನು. ಅದನ್ನ ಸ್ವಲ್ಪ ಮೆತ್ತಗಿರುತ್ತಲ್ಲ, ಸ್ವಲ್ಪ ಗರ್ಗರಿ ಆಗಂಗೆ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬಾ ಕಪ್ ಮಾಡ್ಕೋಬೇಡಿ, ಹಿಂಗಂದ್ರೆ ಗರಿ ಆಗಿರುತ್ತೆ. ಆ ರೀತಿ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈಗ ಲೈಟ್ ಆಗಿ ಬಣ್ಣನೂ ಚೇಂಜ್ ಆಗ್ತಾ ಇದೆ. ಉರಿ ಸಣ್ಣ ಮಾಡ್ಕೊಂತ ಇದೀನಿ. ಬಾಣಲಿ ಬಿಸಿ ಇರುತ್ತೆ. ನೋಡಿ, ಇನ್ನ ಒಂಚೂರು ಹಾಕ್ಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಕ್ಲೀನಾಗೆಲ್ಲ ಗರಿ ಆಗ್ಬೇಕು. ನೋಡಿ, ಸಣ್ಣ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ. ತುಂಬಾ ದೊಡ್ಡ ಉರಿ ಆದ್ರೆ ಒಂದೊಂದ್ ಕಡೆ ಆಗಿರುತ್ತೆ, ಒಂದೊಂದ್ ಕಡೆ ಆಗಿರಲ್ಲ, ಮೆತ್ತಗಾಗುತ್ತೆ. ಸಣ್ಣ ಉರಿ ಇಟ್ಕೊಂಡು ರೋಸ್ಟ್ ಮಾಡಿದ್ರೆ ಈಕ್ವಲ್ ಆಗಿ ಎಲ್ಲಾ ಕಡೆನೂ ಗರ್ಗರಿ ಆಗುತ್ತೆ. ಅಂದ್ರೆ ಕೈ ಆಡ್ತಾನೆ ಇರ್ಬೇಕು. ಮುಟ್ಟಿದ್ರೆ ಮೆತ್ತಗ ಅನ್ಬಾರ್ದು. ಕ್ರಿಸ್ಪಿಯಾಗಿ ಪೂರಿ ತಿಂದಾಗ ಪೂರಿನ ಪ್ರೆಸ್ ಮಾಡಿದಾಗ ಹೆಂಗೆ ಪಟ್ ಅನ್ನುತ್ತೋ ಹಂಗೆ ಪಟ್ ಅನ್ಬೇಕಿದು. ಮಖಾನೆಯಿಂದ ಮಿಲ್ಕ್ ಶೇಕ್ ಮಾಡ್ತಾರೆ, ಮಖಾನೆಯಿಂದ ಸ್ವೀಟ್ಗಳು ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡೋದು ತೋರಿಸ್ತೀನಿ. ಮಿಲ್ಕ್ ಶೇಕ್ ಮಾಡೋದು ಬೆಳಗ್ಗೆನೆ, ಅದೇ ನಾನು ಹೇಳಿದ್ನಲ್ಲ, ಡಯಟ್ ಮಾಡೋರು ಯೂಸ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಸ್ಮೂತಿ ಅಂತ ಮಾಡ್ತಾರಲ್ಲ, ಅದು ನಮ್ಮ ಬಾಳೆಹಣ್ಣು ಮಖಾನ ಎಲ್ಲ ಹಾಕಿ ಯೂಸ್ ಮಾಡೋ ಅಂಥದ್ದು. ಬೆಳಗ್ಗೆ ಅವರು ಟಿಫನ್ ಏನು ತಿನ್ನಲ್ಲ, ಅದೊಂದು ಬಾದಾಮಿ, ಮಖಾನ, ಬಾಳೆಹಣ್ಣು ಎಲ್ಲದು ನೆನೆಸ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಕುಡಿದ್ಬಿಟ್ರೆ ಅದೇ ಟಿಫನ್ ಅವರಿಗೆ. ಹಂಗಾಗಿ ಅದನ್ನ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ, ಇದಾಗಿದೆ. ನೋಡಿ, ಈ ತರ ಆಗ್ಬೇಕು. ಈ ತರ ಆದ್ರೆ ಆದಂಗಾಗುತ್ತೆ. ಇವಾಗ ಇದೊಂದು ತಟ್ಟೆಗೆ ಹಾಕಬಿಟ್ಟು ಕೊಬ್ಬರಿನೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಎಳ್ಳು, ಕಡಲೆ ಬೀಜ ಎಲ್ಲ ಫ್ರೈ ಮಾಡ್ಕೋಬೇಕು. ಫಸ್ಟ್ ಕಡಲೆ ಬೀಜ ಫ್ರೈ ಮಾಡ್ಕೋಬೇಡ, ಅದು ತಣ್ಣಗಾಗೋಷ್ಟಿಗೆ ಎಳ್ಳು ಕೊಬ್ಬರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಆಗಿದೆ. ಇವಾಗ ಪ್ಲೇಟಿಗೆ ಪಲ್ಟಾಯಿಸ್ಕೊಂತ ಇದೀನಿ. ನೋಡಿ,
1 ಬಟ್ಲು ಕಡಲೆ ಬೀಜ ಜಾಸ್ತಿ ತಿಂತಾರೆ ಅನ್ನೋರು ಇದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲ ಸ್ವಲ್ಪ ಹಾಕೊಳ್ಳಿ. ಕಡಲೆ ಬೀಜ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೋಬೇಕು. ಸಿಪ್ಪೆ ತೆಗೆದು ಪುಡಿ ಮಾಡ್ಕೋಬೇಕು. ಕಡಲೆ ಬೀಜ ಪೂರ್ತಿ ಹುರ್ಕೊ ಬಂದ್ಬಿಡ್ತೀನಿ. ಆಮೇಲೆ ನಿಮಗೆ ಸಿಪ್ಪೆ ತೆಗಿಯೋದು ಹೇಗೆ ಅಂತ ತೋರಿಸ್ತೀನಿ. ರೋಸ್ಟ್ ಆಗಬೇಕಿದು. ಆಗಿದೆ ಕಡಲೆ ಬೀಜ ನೋಡಿ, ಈ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಸಿಪ್ಪೆನೂ ಕಪ್ಪಾಗಬಾರ್ದು, ಮೀಡಿಯಮ್ ಆಗಿ ರೋಸ್ಟ್ ಆಗಿರಬೇಕು. ಆ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ಹಾಕೊಂತ ಇದೀನಿ, ಅದು ಆರಬೇಕು. ನೋಡಿ ಬಿಳಿ ಎಳ್ಳು ಅನ್ನಲ್ಲ, ಇದೊಂದು ಅರ್ಧ ಬಟ್ಲಷ್ಟು ತಗೊಂಡಿದ್ದೀನಿ. ಮನೇಲಿ ಇಷ್ಟಪಟ್ಟು ಎಳ್ಳು ತಿನ್ನೋರಿದ್ರೆ ಜಾಸ್ತಿ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ವಲ್ಪನೇ ಹಾಕೊಳ್ಳಿ. ಇದು ಚಟಪಟ ಅನ್ಬೇಕು. ವೈಟ್ ಕಲರ್ ಇರೋದು ಲೈಟ್ ಬ್ರೌನ್ ಕಲರ್ ಆಗಬೇಕು. ಇದು ಎಲ್ಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಹುರ್ಕೋಬೇಕು. ಗಮ್ಮಂತ ಸ್ಮೆಲ್ ಬರಬೇಕು. ನೋಡಿ ಇದಾಗಿದೆ ಎಳ್ಳು. ನೋಡಿ ಕಲರ್ ಚೇಂಜ್ ಆಗಿದೆ, ವೈಟ್ ಎಳ್ಳು ಹಾಕಿದ್ದು ಬ್ರೌನ್ ಕಲರ್ ಆಗಿದೆ. ಇವಾಗ ಆಗಿದೆ, ಇದು ತೆಗಿಯೋಣ. ಇದೊಂದು ತಟ್ಟೆಗೆ ಹಾಕ್ಕಂತಿದ್ದೀನಿ. ಮತ್ತೆ ಇವಾಗ ಕೊಬ್ಬರಿನ ಫ್ರೈ ಮಾಡ್ಕೋಬೇಕು. ಅಂದರೆ ಒಂಥರ ಒಣ ಕೊಬ್ಬರಿ ಚೆನ್ನಾಗಿರುತ್ತೆ, ಹಂಗೆ ಹಾಕಿದ್ರು. ಬಿಸಿಲಿದ್ರೆ ಬಿಸಿಲಲ್ಲಿ ಇಟ್ಬಿಟ್ಟು ಮಾಡ್ಬೋದು, ಇಲ್ಲ ಅಂದರೆ ಲೈಟಾಗಿ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಸ್ಟವ್ ಆಫ್ ಮಾಡ್ತಾ ಇದೀನಿ. ಈಗ ಇದ್ರ ಕಾವಲ್ಲೇ ಹಾಕ್ಬೇಕದು. ಬಾಂಡ್ಲಿ ಏನು ಬಿಸಿ ಇರುತ್ತಾ ಆ ಬಿಸಿಯಲ್ಲೇ ಲೈಟಾಗಿ ಹುರ್ಕೊಳ್ಳೋಣ. ಆದಷ್ಟು ಕೊಬ್ಬರಿನ ಸಣ್ಣವಾಗಿ ತುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಕ್ಕೆ ಚೆನ್ನಾಗಿ ಪಾಕದಲ್ಲಿ ಕೊಬ್ಬರಿ, ಎಳ್ಳು, ಕಡಲೆ ಬೀಜ ಪುಡಿ ಎಲ್ಲ ಹಾಕ್ತೀವಲ್ಲ, ಚೆನ್ನಾಗಿ ಈಕ್ವಲ್ ಆಗಿ ಚೆನ್ನಾಗಿರುತ್ತೆ. ಇದಕ್ಕೆ ಏಲಕ್ಕಿ ಪುಡಿ ಒಂದು ತೋರಿಸಿರ್ಲಿಲ್ಲ ನಾನು ಮಾಡುವಾಗ. ಏಲಕ್ಕಿ ಪುಡಿ ಮತ್ತು ತುಪ್ಪ ಎರಡು ಒಂದು ತೋರ್ಸೋಕ್ಕಾಗಲಿಲ್ಲ ಆವಾಗಲೇ, ಹಂಗಾಗಿ ಇವಾಗ ಹಾಕುವಾಗ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದಾಗಿದೆ. ಇವಾಗ ಬೆಲ್ಲನ ಪಾಕ ಮಾಡ್ಕೊಳ್ಳೋಣ. ನೋಡಿ 1 ಬಟ್ಲು ಬೆಲ್ಲ ಹಾಕ್ತಾ ಇದೀನಿ. ಬೆಲ್ಲ ಕರಗಷ್ಟು ನೀರು ಹಾಕೊಂತ ಇದೀನಿ. ಯಾವುದೇ ಬೆಲ್ಲ ತಗೊಂಡ್ರು ಬೆಲ್ಲನ ಕರಗಿಸ್ಬಿಟ್ಟು ಸೋದಿಸ್ಬಿಟ್ಟು ಹಾಕಿ. ಬೆಲ್ಲದಲ್ಲಿ ಆದಷ್ಟು ಮಣ್ಣು ಗಲೀಜೆಲ್ಲ ತುಂಬ ಇರುತ್ತೆ, ಕಡ್ಡಿ ಅಂತ.
ಉರಿ ಸಣ್ಣ ಮಾಡ್ಕೊತಾ ಇದ್ದೀನಿ. ನೋಡಿ ಕೈ ಆಡೋ ಹೋಗ್ಲಿ ಗೊತ್ತಾಗುತ್ತೆ, ಕರಿ 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 ಅಂತ ಇದೆ. ನೋಡಿ ಇನ್ನೊಂಚೂರು ಬೆಲ್ಲ ಇದೆ, ಕರಗಬೇಕು. ಸೋಲ್ಸ್ಕೊ ಬರ್ತೀನಿ ಈಗ. ನೋಡಿ ಬೆಲ್ಲನ ಸೋಸ್ಕೊಂಡು ಬಂದಿದ್ದೀನಿ ಈಗ. ನೋಡಿ ಇದೇನು ಪಾಕ ಆಗಬೇಕು ಅಂತ ಏನಿಲ್ಲ, ಚೂರು ಲೈಟಾಗಿ ಗಟ್ಟಿ ಆದ್ರೆ ಸಾಕು. ನೋಡಿ ಬೆಲ್ಲ ಇದೊಂಚೂರು ಒಂದು ಕುದಿ ಬರೋಷ್ಟಿಗೆ ಕಡಲೆ ಬೀಜ ಇದೆಯಲ್ಲ, ಕಡಲೆ ಬೀಜನ ಮಿಕ್ಸಿ ಮಾಡ್ಕೊ ಬರ್ತೀನಿ. ನೋಡಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಪಾಕ ತುಂಬ ಗಟ್ಟಿ ಆಗಬಾರ್ದು ಅಂತ, ಟೇಸ್ಟು ಚೆನ್ನಾಗಿ ಬರುತ್ತೆ. ಏನಪ್ಪ ಎಲ್ಲದಕ್ಕೂ ಹಿಂಗೆ ಬಡಿತಾರೆ ಅಂತ ಅನ್ಕೋಬೇಡಿ, ಅದು ಬೀಳಲಿ ಅನ್ನೋ ಉದ್ದೇಶವಾಗಿ ತುಪ್ಪ ಬೀಳಲಿ ಅನ್ನೋ ಒಂದು ಉದ್ದೇಶವಾಗಿ ಪಾತ್ರೆಗೆ ಟಚ್ ಮಾಡೋದು. ನೋಡಿ ಈ ರೀತಿ ನೊರೆ ಬರಬೇಕು. ನೊರೆ ಬಂದಾಗ ಇವಾಗ ಮಕ್ಕನ ಹಾಕೋಣ. ಉರಿ ಸಣ್ಣ ಮಾಡ್ಕೋಬೇಕು. ಇವಾಗ ನೋಡಿ ಬಿಳಿ ಎಳ್ಳು, ಮಿಕ್ಸಿ ಮಾಡಿದ್ದು ಕಡಲೆ ಬೀಜ ಇಷ್ಟು ಹಾಕ್ತಾ ಇದ್ದೀನಿ. ನೋಡಿ ಒಣ ಕೊಬ್ಬರಿ, ನೋಡಿ ಏಲಕ್ಕಿ ಪುಡಿ, ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ಪುಡಿ ಮಾಡಿ ಇಟ್ಟಿದ್ದೀನಿ. ಅದು ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಕಾಯೋಣ. ಘಮ ಘಮ ಅಂತ ಇದೆ ಸ್ಮೆಲ್ಲು. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ಮಖಾನ ಸ್ವೀಟ್. ನೋಡಿ ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಪಾಕ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಆಗಿದೆ ಈಗ ನೋಡಿ ಮಖಾನ ಸ್ವೀಟ್ ಆಗಿದೆ. ಈಗ ತಿಂದು ನೋಡಿ ಹೇಗೆ ಬಂತು ಅಂತ ಹೇಳ್ತೀನಿ. ಹಾಗೆ
ನೋಡಿ ತೆಕೊಂಡು ತಿಂತಾ ಇದೀನಿ. ಈಗ ಬಂತು ಅಂತ ಹೇಳ್ತೀನಿ ನಾನು. ನೋಡಿ ಎಷ್ಟು ಗಟ್ಟಿ ಗಟ್ಟಿಯಾಗಿ ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ.